ಬೇಡದಿ ಟೌನ್ಶಿಪ್ ವಿಚಾರ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿ. ರೈತರನ್ನ ಹತ್ತಿಕ್ಕಲು ಈ ಯೋಜನೆಯನ್ನ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಶುರು ಮಾಡಿದ್ರು ಅಂತಾರೆ, ಹಾಗಾದ್ರೆ ನೀವ್ಯಾಕೆ ಮುಂದುವರಿಸ್ತೀರಿ ಅಂತ ಬಿಡಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಸವಾಲ್ ಹಾಕಿಕೊಳ್ತಿದ್ದಾರೆ. ಬಹಿರಂಗ ಚರ್ಚೆಗೆ ಬನ್ನಿ ಅಂತಿದ್ದಾರೆ. ಇಬ್ಬರನ್ನ ಏನು ಪಾಳೆಗಾರರ ಜನರ ಮಧ್ಯೆ ಚರ್ಚೆ ನಡೆದ್ರೆ ಏನು ಆಗಲಿ ಗೊತ್ತಿದೆಯಾ? ಈ ಒಂದು ಯೋಜನೆಯನ್ನ ಸರ್ಕಾರ ಕೈ ಬಿಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಪೋಸ್ಟರ್ ಹಾಕಿಕೊಳ್ತಿದ್ದಾರೆ. ಶಿವಕುಮಾರ್ ಕುಮಾರಸ್ವಾಮಿ ಇಬ್ರು ಒಂದು ಪ್ರಮಾಣ ಮಾಡಿ ಅಧಿಕಾರ ಪಡೆದಿದ್ದಾರೆ. ಯಾರೇ ಈ ಕೆಲಸ ಮಾಡಿದ್ರು ಕೂಡ ಅದು ತಪ್ಪೇ ಆಗಿದ್ದು ಇಬ್ರು ಸಹ ರಾಜೀನಾಮೆ ಕೊಡಬೇಕು. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಆಕ್ರೋಶ. ಕ್ರಮ ರಾಜೀನಾಮೆ ಕೊಡಬೇಕಿಬ್ರು. ನಿಮ್ಗೆ ಹೇಳೋದಾದ್ರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೇವೆ.